ನೋವಿನ ಸಂಗತಿ, ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾಯಿದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದ್ದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿರ್ತಕ್ಕಂಥ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ನೋವಿನ ಸಂಗತಿ, ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾಯಿದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದ್ದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿರ್ತಕ್ಕಂಥ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ನೋವಿನ ಸಂಗತಿ, ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾಯಿದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದ್ದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ
ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿರ್ತಕ್ಕಂಥ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ನೋವಿನ ಸಂಗತಿ, ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾಯಿದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು, ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದ್ದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿರ್ತಕ್ಕಂಥ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ನೋವಿನ ಸಂಗತಿ, ದುಷ್ಕರ್ಮಿಗಳ ಅಟ್ಟಹಾಸ ಮಾಡೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಥರದ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ರಾತ್ರಿ 2 ಬಾಡಿಗಳನ್ನು ದೇಹಗಳನ್ನು ನಾವು ಬರಮಾಡಿಕೊಂಡಾಗ ನಾನು ಕೂಡ ಹೆಣ್ಣುಮಗಳನ್ನು ನೋಡಿ ಉದ್ವೇಗಕ್ಕೆ ಒಳಗಾದೆ. ದೇಶ ಇದ್ದರೆ ನಾವೆಲ್ಲ ಇರ್ಬೋದು ಅನ್ನೋದಕ್ಕೆ ಈ ಪಿಶಾಚಿಗಳು ಮಾಡಿರ್ತಕ್ಕಂಥ ಈ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನೋ ಪ್ರಿಕಾಷನರಿ ತಗೋಬೇಕು ಎಲ್ಲವನ್ನು ಕೂಡ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ರಕ್ಷಣಾ ಸಚಿವರು ಕೈಗೊಂಡಿದ್ದಾರೆ. ಅದಲ್ಲದೆ ಅವ್ರು ಕೈಗೊಂಡಂಥ ತೀರ್ಮಾನವನ್ನು ಇಡೀ ವಿಶ್ವ ಇವತ್ತು ಶ್ಲಾಘನೆ ಮಾಡ್ತಾಯಿದೆ. ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭ ಸನ್ನಿಹಿತವಾಗಿದೆ. ಇದರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು, ದೇಶದ ಸಂರಕ್ಷಣೆಯಲ್ಲಿ ಸ್ವಲ್ಪ ಸಾಮಾನ್ಯ ನಾಗರಿಕರಿಗೆ ಆಗಿರ್ತಕ್ಕಂಥ ಈ ಒಂದು ಆಘಾತ ಪ್ರಾಯಶಃ ಆ ಪಿಶಾಚಿಗಳಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಅಂಥ ಪಿಶಾಚಿಗಳನ್ನು ಸದೆ ಬಡಿತಕ್ಕಂಥದ್ದಕ್ಕೆ ಇದನ್ನು ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಬೇಕು ಅನ್ನೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೂಡ ಈ ದೇಶವನ್ನು ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕ್ರಮ ವಹಿಸ್ತದೆ. ಏನೀಗಾಗಲೇ ಹಗಲಿರ್ತಕ್ಕಂಥ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ, ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ.